ನೋಡಿ ವೀಕ್ಷಕರೇ, ಇದು ಕೆನೆ, ಹಾಲಿನ ಬೆಣ್ಣೆ ಕೆನೆ. ಸುಮಾರು 15-20 ದಿವಸದಿಂದ ಈ ಕೆನೆ ತಯಾರು ಮಾಡಿರ್ತೀವಿ. ಹಾಲನ್ನು 21 ದಿವಸ ಕಾಯಿಸಿ ಫ್ರಿಜ್ದಲ್ಲಿ ಇಟ್ಟ ಮರುದಿವಸ ಮುಂಜಾನೆ ತೆಗಿತೀವಿ. ಇದರ ಜೊತೆಗೆ ಸ್ವಲ್ಪ ಮೊಸರು ಹಾಕಿರ್ತದೆ. ಮೊಸರು ಹಾಕೋದ್ರಿಂದ ಈ ಕೆನೆ ಹಾಳಾಗೋದಿಲ್ಲ, ಕೆಡೋದಿಲ್ಲ, ಸ್ಮೆಲ್ ಬರೋದಿಲ್ಲ. ಆದ್ದರಿಂದ ಇದರಲ್ಲಿ ಮೊಸರು ಕೂಡ ಮಿಕ್ಸ್ ಆಗಿರ್ತದೆ. ಇದನ್ನು ಈಗ ಬೆಣ್ಣೆ ತೆಗೆಯುವ ವಿಧಾನವನ್ನು ಹೇಳಿಕೊಡ್ತೇನೆ. ಸ್ವಲ್ಪ ಮಿಕ್ಸಿಗೆ ಹಾಕಿ ನೋಡಿ ವೀಕ್ಷಕರೇ, ಸ್ವಲ್ಪ ನೀರು ಹಾಕಿರ್ತೇನೆ. ಆ ಮಿಕ್ಸಿಯಲ್ಲಿ ಕೆನೆ ಇದೆ, ಮೊದಲಲ್ಲಿ ಈಗಾಗಲೇ ಮೊಸರು ಮಿಕ್ಸ್ ಇರ್ತದೆ. ನೋಡಿ ವೀಕ್ಷಕರೇ, ಬೆಣ್ಣೆ ರೆಡಿಯಾಗಿದೆ. ಮಿಕ್ಸರ್ ಹೆಚ್ಚಿ ಬೆಣ್ಣೆ ತೆಗೆದಿದೆ ನೋಡಿ ವೀಕ್ಷಕರೇ, ಈಗ ಕೆನೆ ಪೂರ ಕಡಿದು ಬೆಣ್ಣೆ ರೆಡಿಯಾಗಿದೆ. ನೋಡ್ರಿ, ಈ ರೀತಿ ಮೇಲ್ಗಡೆ ತೇಲ್ತಾ ಇದೆ ಬೆಣ್ಣೆ. ಇದನ್ನು ಅಷ್ಟಷ್ಟು ನಾವು ಮಜ್ಜಿಗೆ ಬಸೋದು ಏನು ಬೇರೆ ಪಾತ್ರೆಗೆ ಹಾಕೋಣ.